4ನೇ ವ್ಯಕ್ತಿ ಇದ್ದಾನೆ ಅಲ್ಲಿ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ 4ನೇ ವ್ಯಕ್ತಿ ಇದ್ದಾನೆ. ಆ 4ನೇ ವ್ಯಕ್ತಿ ಬಗ್ಗೆ ಇವರ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ. ನನ್ನ ಪ್ರಶ್ನೆ ಅಧ್ಯಕ್ಷ 3 ದಿನ ಅದೇ ಅದನ್ನ ಹೇಳ್ತೀನಿ. ಅಧ್ಯಕ್ಷರೇ, ತಾವು ಅಂತೂ ಇಂತೂ ನಮ್ಗೆ ಅವಕಾಶ ಕೊಡಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ. ಕೊಟ್ಟಿವಿ, ಈಗ ಮತ್ ಪ್ರಯತ್ನಕ್ಕೆ ಕೊಟ್ಟಿಲ್ಲ, ಅರ್ಧ ಕೊಟ್ಟಿದ್ದೀರಾ. ಅರ್ಧ ಸತ್ಯ ಕೊಟ್ಟಿದ್ದೀರಾ, ಅರ್ಧ ಕೊಟ್ಟಿದ್ದೀರಾ ಅಷ್ಟೇ, ಪೂರ್ತಿ ಕೊಟ್ಟಿಲ್ಲ ನಮ್ಗೆ. ಅದೇ ಸ್ವಾತಂತ್ರ್ಯ ಅಂತಾರಲ್ಲ, ಅರ್ಧ ಸ್ವಾತಂತ್ರ್ಯ ನಮ್ಗೆ ಇವಾಗ ಕೊಟ್ಟಿರೋದು, ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಇದರಲ್ಲಿ ಕ್ಲಿಯರ್ ಆಗಿದೆ, ನೀವು ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಯನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ. ಒಬ್ಬ ಸದಸ್ಯರು ಅಂತ ಇಲ್ಲಿಲ್ಲ, ಒಬ್ಬ ಸದಸ್ಯರು ಅಂತ ಇಲ್ಲ, ತಾವೊಬ್ಬರು ಅಂತ ಹೇಳಿದ್ದೀರಾ. ನಿಮ್ಮ ಹೊಟ್ಟೆಗದಾರ ಅಲ್ಲ, ಒಬ್ಬರೋ ಇಬ್ಬರೋ ಕೇಳಲಿ ಅಷ್ಟೇ, ಏನ್ ಜಾಸ್ತಿ ಎಲ್ಲರೂ ಕೇಳಬೇಕು ಅಂತ ಏನಿಲ್ಲ. ಒಂದಿಬ್ಬರು ಕೇಳಲಿ, ಅದ್ರ ಬಗ್ಗೆ ನೀವು ಅದನ್ನ ಮಾತಾಡಕ್ ಕೇಳ್ತೀರಿ, ನಿಮ್ ಉಪನಾಯಕರು ಹೇಳ್ತಾರೆ. ಇಲ್ಲ ಇಲ್ಲ, ನಾನು ಹೇಳಿದ್ದು ಯಾವುದೋ ರಿಪೀಟ್ ಮಾಡಬೇಡಿ, ನಾನು ಹೇಳಿದ್ದು ಯಾರೋ ರಿಪೀಟ್ ಮಾಡಬೇಡಿ. ಅಧ್ಯಕ್ಷರೇ, ಇಲ್ಲಿ ನನ್ನ ಪ್ರಶ್ನೆ, ಮೈಸೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ 4ನೇ ವ್ಯಕ್ತಿ, 3 ಜನಕ್ಕೆ ಗುಂಡಾರಿಸಿದ್ದಾರೆ, 4ನೇವರೆಗೂ ಗುಂಡು ಹೊಡೆದಿದ್ದಾರೆ. ಆ 4ನೇ ವ್ಯಕ್ತಿ ಮೈಸೂರು ಆಸ್ಪತ್ರೆಯಿಂದ ನಿಗೂಢವಾಗಿ ಕಾಣೆ ಆಗ್ತಾರೆ. ಯಾಕೆ ಕಾಣೆ ಆಗ್ತಾರೆ? ಆತ ಸತ್ಯ ಸಂಗತಿ ಬಯಲು ಮಾಡ್ತಾನೆ ಅಂತ ಏನೇ ಕಾಣೆ ಆಗ್ತಾರ? ಯಾಕೆ ಕಾಣೆ ಆಗ್ತಾರೆ? ಅದು ಅವನು ಇದುವರೆಗೂ ಸರ್ಕಾರ ಹೇಳಿಲ್ಲ. ಅವರು ಸ್ಟೇಟ್ಮೆಂಟ್ ಅಲ್ಲೂ ನಾನು ನೋಡಿದೆ, ಆ ಸ್ಟೇಟ್ಮೆಂಟ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರಲ್ಲಿ 4ನೇ ವ್ಯಕ್ತಿ ಇದ್ದಾನೆ ಅಲ್ಲಿ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ 4ನೇ ವ್ಯಕ್ತಿ ಇದ್ದಾನೆ. ಆ 4ನೇ ವ್ಯಕ್ತಿ ಬಗ್ಗೆ ಇವರ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ. ಬೇಟೆಯಾಡಿ ವಾಪಸ್ ಬರುವಾಗ ಗುಂಡು ಹೊಡೆದರು ಎಂದು ಅರಣ್ಯ ಇಲಾಖೆಯವರು ಹೇಳುತ್ತಿದ್ದಾರೆ. ಇದನ್ನು ನಂಬುವ ಸ್ಥಿತಿಯಲ್ಲಿ ನಾನು ಇಲ್ಲ. ಎನ್ಕೌಂಟರ್ ನಂತರ ಯಾರಿಗೂ ಮಾಹಿತಿ ನೀಡದೆ ಶವಗಳನ್ನು ಏಕೆ ಮೈಸೂರಿಗೆ ಸ್ಥಳಾಂತರಿಸಿದರು? ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆ ಹೊರತರಲಾಗುವುದು ಅಂತೇಳಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆ ಕೊಡ್ತಾರೆ. ಇವ್ರು ಹೇಳ್ತಾರೆ ಅರಣ್ಯ ಇಲಾಖೆಯವರ ರಕ್ಷಣೆಗೆ ಬೇಟೆಗಾರರ ಮೇಲೆ ನಾನು ಗುಂಡಾರಿಸಿದೆ ಅಂತ. ಆ ಜಿಲ್ಲೆಯ ಸಚಿವರು ಹೇಳ್ತಾರೆ ಅರಣ್ಯ ಇಲಾಖೆಯವರ ಹೇಳಿಕೆಯನ್ನು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ. ಒಂದು ನಿಮಿಷ, ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ, ಅರಣ್ಯ ಅಧಿಕಾರಿಗಳು ನೀಡಿದ ಮಾಹಿತಿಯನ್ನಷ್ಟೇ ನಂಬಲು ಸಾಧ್ಯವಿಲ್ಲ. ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುನಿಂದ ಇನ್ನೊಂದು ಆಯಾಮದ ಬಗ್ಗೆಯೂ ತಿಳಿಯುತ್ತೇನೆ. ಎನ್ಕೌಂಟರ್ ಆದ ಮೇಲೆ ಮೈಸೂರಿಗೆ ಏಕೆ ಶವಗಳನ್ನು ತಂದರು ಅಂತೇಳಿ ಅಲ್ಲಿಯ ಸಂಸದ ಸುನೀಲ್ ಬೋಸ್ ಅವರು ಹೇಳಿಕೆಯನ್ನು ಕೊಡ್ತಾರೆ. ಇವ್ರದೇ ಸಚಿವರ ಹೇಳಿಕೆಗಳು ಒಬ್ರೊಬ್ರಿಗೆ ಒಂದೊಂದು ಸಾಮ್ಯತೆ ಕಂಡು ಬರ್ತಾ ಇಲ್ಲ. ಅವರೊಂದು ಹೇಳಿಕೆ ಕೊಡ್ತಾರೆ, ಇವರೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾಗಿ ಸಾರ್ವಜನಿಕವಾಗಿ ನಮಗೆ ಅನುಮಾನ ಇರೋದು, ನಿಮ್ಮ ರಾಜಕೀಯದ ಮೇಲಾಟಕ್ಕೋಸ್ಕರ ಇದನ್ನ ಬೇರೆ ಕಡೆಗೆ ಸೆಳಿಬೇಕು ಅಂತೇಳಿ ಸರ್ಕಾರ ರೈತರ ಮೇಲೆ ಗುಂಡನ್ನು ಹಾರಿಸ್ತಾ ಇದೆ, ಎನ್ಕೌಂಟರ್ ಮಾಡ್ತಾ ಇದ್ದೀರಿ. ನಿಮ್ಮ ಸಚಿವ ಸಂಪುಟದಲ್ಲೇ ಒಬ್ರು ಹೇಳಿಕೆಗೆ ತಾಳೆ ಇಲ್ಲ. ಇಲ್ಲಿ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರೊಂದು ಹೇಳ್ತಾರೆ, ಅರಣ್ಯ ಇಲಾಖೆಯ ಸಚಿವರು ಹೇಳ್ತಾರೆ. ಯಾವ್ದನ್ನ ನಂಬೇಕು ನಾವು? ಹಂಗಾರೆ MP ಅವರೊಂದೇನು ಹೇಳ್ತಾರೆ, ಯಾವ್ದನ್ನ ನಂಬೇಕು? ಈ ಹಿನ್ನೆಲೆಯಲ್ಲಿ ಮಾನ್ಯ ಅಧ್ಯಕ್ಷರೇ, ನಾನು ಬಹಳ ಬಲವಾಗಿ ಒತ್ತಾಯ ಮಾಡ್ತೇನೆ, ಇದರ ಹಿಂದೆ ಏನೋ ಒಂದು ದೊಡ್ಡವಾದಂತ ಒಂದು ಪಿತೂರಿ ಇದೆ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೊಡುವಂತ ಹೇಳಿಕೆ, ನೀವು ಕೊಡುವಂತ ಹೇಳಿಕೆ, ಅಲ್ಲಿ ರೈತರು ಕೊಡುವಂತ ಹೇಳಿಕೆ, ಆ ಮೃತರ ಪತ್ನಿಯೊಬ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ? ಆ ಮೃತಪಟ್ಟಂತ ಹೇಳಿಕೆ, ಅವರ ಹೆಂಡತಿ ಹೇಳಿಕೆ ಕೊಟ್ಟಿರುವಂತದ್ದು, ನನ್ನ ಪತಿ ಜೋಳ ಕಾಯಲು ಜಮೀನಿಗೆ ಹೋಗಿ ಅಲ್ಲೇ ಮಲಗಿದ್ದರು, ಜಮೀನಲ್ಲಿದ್ದವರನ್ನು ಕರೆದೊಯ್ದು ಗುಂಡಿಟ್ಟು ಸಾಯಿಸಿದ್ದಾರೆ ಅಂತೇಳಿ ಮೃತಪಟ್ಟಂತ ಪತ್ನಿ ಹೇಳಿಕೆಯನ್ನು ಕೊಡ್ತಾರೆ. ಕುಂತ್ಕೊಳ್ಳಿ, ಪ್ಲೀಸ್ ಸಿಟ್ ಡೌನ್. ಪ್ರದೀಪ್, ಅದೇ ಅದನ್ನ ಹೇಳ್ತೀನಿ. ಅಧ್ಯಕ್ಷರೇ, ತಾವು ಅಂತ ಹೇಳಿಕೆ, ಆ ಮೃತರ ಪತ್ನಿಯೊಬ್ರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳಿಕೆ ಕೊಟ್ಟಿದ್ದಾರೆ? ಆ ಮೃತಪಟ್ಟಂತ ಹೇಳಿಕೆ, ಅವರ ಹೆಂಡತಿ ಹೇಳಿಕೆ ಕೊಟ್ಟಿರುವಂತದ್ದು, ನನ್ನ ಪತಿ ಜೋಳ ಕಾಯಲು ಜಮೀನಿಗೆ ಹೋಗಿ ಅಲ್ಲೇ ಮಲಗಿದ್ದರು, ಜಮೀನಲ್ಲಿದ್ದವರನ್ನು ಕರೆದೊಯ್ದು ಗುಂಡಿಟ್ಟು ಸಾಯಿಸಿದ್ದಾರೆ ಅಂತೇಳಿ ಮೃತಪಟ್ಟಂತ ಪತ್ನಿ ಹೇಳಿಕೆಯನ್ನು ಕೊಡ್ತಾರೆ. ಪ್ರಶ್ನೆಯನ್ನು ಕೇಳಲು ಸದಸ್ಯ
ಸದಸ್ಯರು ಅಂತ ಇಲ್ಲ, ತಾವೊಬ್ಬರು ಅಂತ ಹೇಳಿದ್ದೀರಾ. ಅಲ್ಲ, ವಿರೋಧ ಪಕ್ಷ ನಾಯಕರಲ್ಲಿ ಎಲ್ಲರೂ ನಿಮ್ಮ ಹೊಟ್ಟೆಗದಾರ ಉಷ್ಣವರು. ಅಲ್ಲ, ನೀವು ಕೇಳಿ. ಒಬ್ಬರೋ ಇಬ್ಬರೋ ಕೇಳಲಿ ಅಷ್ಟೇ, ಏನ್ ಜಾಸ್ತಿ ಎಲ್ಲರೂ ಕೇಳಬೇಕು ಅಂತ ಏನಿಲ್ಲ, ಒಂದಿಬ್ಬರು ಕೇಳಲಿ, ಅದ್ರ ಬಗ್ಗೆ ನಾನೇನು. ನೀವು ಅದನ್ನ ಮಾತಾಡಕ್ ಕೇಳ್ತೀರಿ, ನಿಮ್ಮ ಉಪನಾಯಕರು ಹೇಳ್ತಾರೆ. ಇಲ್ಲ ಇಲ್ಲ, ನಾನು ಹೇಳಿದ್ದು ಯಾವುದೋ ರಿಪೀಟ್ ಮಾಡಬೇಡಿ, ನಾನು ಹೇಳಿದ್ದು ಯಾರೋ ರಿಪೀಟ್ ಮಾಡಬೇಡಿ. ಅಧ್ಯಕ್ಷರೇ, ಇಲ್ಲಿ ನನ್ನ ಪ್ರಶ್ನೆ, ಮೈಸೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ 4ನೇ ವ್ಯಕ್ತಿ, 3 ಜನಕ್ಕೆ ಗುಂಡಾರಿಸಿದ್ದಾರೆ, 4ನೇವರೆಗೂ ಗುಂಡು ಹೊಡೆದಿದ್ದಾರೆ. ಆ 4ನೇ ವ್ಯಕ್ತಿ ಮೈಸೂರು ಆಸ್ಪತ್ರೆಯಿಂದ ನಿಗೂಢವಾಗಿ ಕಾಣೆ ಆಗ್ತಾರೆ. ಯಾಕೆ ಕಾಣೆ ಆಗ್ತಾರೆ? ಆತ ಸತ್ಯ ಸಂಗತಿ ಬಯಲು ಮಾಡ್ತಾನೆ ಅಂತ ಏನೇ ಕಾಣೆ ಆಗ್ತಾರ? ಯಾಕೆ ಕಾಣೆ ಆಗ್ತಾರೆ? ಅದು ಅವನು ಇದುವರೆಗೂ ಸರ್ಕಾರ ಹೇಳಿದ್ವಿ. ಅದಾದ್ಮೇಲೆ ನಾನು ನಾರಾಯಣದಲ್ಲಿ ಒಬ್ಬ ಇನ್ನೊಬ್ಬನು ತಗ್ಸ್ಕೊಂಡ್ರವನು ಅಲ್ಲಿದ್ದ, ಅವನ್ನೂ ವಿಚಾರಿಸ್ತಿ. ಆಗ ಹೇಳಿದೆ, ಅವನೊಂಥರ ಹೇಳಿಕೆ ಕೊಡ್ತಾನೆ, ಇವನೊಂಥರ ಹೇಳಿಕೆ ಕೊಡ್ತಾನೆ, ಇವರಿಬ್ಬರದ್ದು ನಂಬಕ್ಕಾಗಲ್ಲ. ನಾವು ನ್ಯಾಯಾಂಗ ವಿಚಾರಣೆಗೆ ಒಳಪಡಿಸ್ತೀವಿ, ಅಲ್ಲಿ ಸತ್ಯಾಸತ್ಯತೆ ಬಂದಮೇಲೆ ಅದರ ಮೇಲೆ ಏನು ಕ್ರಮ ತಗೋಬೇಕು ತಕ್ಕೊಳ್ತೀವಿ ಅನ್ನೋ ಮಾತನ್ನು ಹೇಳಿದ್ದೀನಿ ನಾನು. ಹಾಗಂದ್ಬಿಟ್ಟಿಗೆ ಇಬ್ಬರೂ ಅಲ್ಲಿ ಹೇಳಿಕೆನೂ ಅದೇ ರೀತಿ ಬಂದದ್ದು. ಆಗತ್ತ ಅವ್ರು ಹೇಳ್ತಿ ಸಮಸ್ಯೆಗೆ ಹೋಗಿದ್ದ ಅಂತಂದರೆ 5 ಗಂಟೆನಾಗ ಸಮಸ್ಯೆಗೆ ಹೋಗ್ತಾರೆ ಅಧ್ಯಕ್ಷರೇ, ಎಲ್ಲನೂ ತಿಳ್ಕೋಬೇಕಾಗ್ತದೆ ನಾವು. ಆಚೆಗೆ ಆ ಹೇಳಿಕೆ ಕೊಟ್ಟಿರೋದು. ಇರ್ಲಿ ಹಂಗೆಲ್ಲ ನೀವು ಹೇಳಿದ್ರೆ ಆಗಲ್ಲ. ಕಾಡ್ನೊಳಕ 5 ಗಂಟೆ 10 ರಾತ್ರಿನಾಗ ಅದು ಅಭಯಾರಣ್ಯ. ಅದು ಅಭಯಾರಣ್ಯ ರೀ, ಹಂಗಾಗಿ ಆತರ ಹೇಳ್ತಾ ಕೊಟ್ಟೇವಿನ. ಇದು ಫಾರೆಸ್ಟ್ನವ್ರು ಹೇಳ್ದೋದು ಸರಿ ಇಲ್ಲ, ಇವು ಸರಿ ಅಂತ ಹೇಳಿಲ್ಲ. ಬಟ್ ಅವರು ಬಂದ ಅವ್ರ ಹೇಳಿಕೆನೂ ನಾನು ಒಪ್ಕೊಂಡಿಲ್ಲ, ಇವ್ರ ಹೇಳಿಕೆ ನಂಬ್ಕೊಂಡಿಲ್ಲ. ಬಟ್ ಏನ ಅಂತಂದ್ರೆ ಇವತ್ತು ನ್ಯಾಯಾಂಗಕ್ಕೆ ಕೊಟ್ಟಿದ್ದೀವಿ, ತೀರ್ಮಾನ ಆಗಲಿ, ಅಂದಮೇಲೆ ಯಾವಾಗ ಆಗ್ತದೆ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದಾಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಸ್ವಾತಂತ್ರ್ಯ ಬಂದಿದ್ದ ದಿನ ಇವತ್ತು 3 ಜನನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು, ಅವ್ರು ಯಾರೇ ಆಗಿರ್ಬೋದು, ಇವ್ರು ಕೊಲೆ ಮಾಡಕ್ಕೆ ಇವ್ರಿಗೆ ಹಕ್ಕೇನಿದೆ, ರೈಟ್ಸ್ ಏನಿದೆ, ಶೂಟ್ ಮಾಡಕ್ಕೆ ಇವ್ರಿಗೆ ಏನ್ ನೈತಿಕತೆ ಇದೆ? ರಕ್ಷಣೆ ಬೇಕು ಅಂದ್ರೆ ಮಂಡಿಯಿಂದ ಕೆಳಗೊಡಿಬೇಕು, ಎಲ್ಲಿ ಗುಂಡಾರಿಸಬೇಕು ಅಂತಕ್ಕಂಥದ್ದು ಅವ್ರಿಗೆ ವಿಧಿಗಳಿದೆ, ವಿಧಾನಗಳಿದೆ. ಅದನ್ನ ಬಿಟ್ಟು ಇವರು ಅವ್ರಿಗೆ ಏಕಾಏಕಿ ಫೈರ್, ಅವ್ರ ಎದೆಗೆ ಹೋಗೋ ಅಂತ ರೀತಿಯಲ್ಲಿ, ನಾಟ ರೀತಿಯಲ್ಲಿ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಹತ್ತಿರದಿಂದ ಫೈರ್ ಮಾಡಿದ್ದಾರೆ ಅಂತಕ್ಕಂಥದ್ದು